ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸ್ಪೆಷಲ್ ನಾಟಿಕೋಳಿ ಸಾರು ಮುದ್ದೆ. ಬೇಜಾರಾಗೋ ಸಂಗತಿ ಏನಂದರೆ, ನಾನು ಸಾಕಿರುವಂಥ ಕೋಳಿನ ತಿನ್ನಬೇಕಾದ್ರೆ ತುಂಬ ಬೇಜಾರಾಗ್ತಿದೆ. ಅದು ಬೇಜಾರಾಗಿರೋ ಸಂಗತಿ. ಎಷ್ಟು ಚೆನ್ನಾಗಿದೆ ನೋಡಿ ಕೋಳಿ. ಮೊಟ್ಟೆ ಇಡಬೇಕಿತ್ತದು. ಮೊಟ್ಟೆಗಳು ನೋಡಿ ಎಷ್ಟು ಇದೆ. ಎಷ್ಟು ಅವ್ರು ಕೋಳಿ ಕಟ್ ಮಾಡಿಸ್ಕೊಳಕ್ಕೆ ಹೋಗಿರೋರು ಕೂಡ ಎಷ್ಟು ಹೆಣ ಇದೆ, ಎಷ್ಟು ಚೆನ್ನಾಗಿ ಇದೆ ಕೋಳಿ ಅಂತ ಅಂದರು. ಇವಾಗ ಮಿಕ್ಸಿಗೆ ಇವಾಗ ನಾಟಿ ಕೋಳಿ ಸಾರಿಗೆ ಏನೇನು ಹಾಕೋಣ ಅಂತ ನೋಡೋಣ ಬನ್ನಿ. ಇವಾಗ ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ, ಕಾಯಿ, ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಪುಡಿ, ಒಂದೆರಡು ಮೆಣಸಿನ್ಕಾಯಿ ಖಾರಕ್ಕೆ, ಮತ್ತು ಖಾರದ ಪುಡಿನೂ ಹಾಕ್ಕೊಳ್ಳಿ. ನಾನೊಂದು 4 ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ನುಣ್ಣಗೆ ರುಬ್ಬಿದೆ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಕಾದ ತಕ್ಷಣ ಒಂಚೂರು ಎಣ್ಣೆ, ಅರಿಶಿನ, ಒಂಚೂರು ಎಣ್ಣೆ ಹಾಕಿದ್ದೀನಿ. ಯಾಕಂದರೆ ಕೋಳಿ ಎಣ್ಣೆ ಅಂಶ ತುಂಬ ಇರೋದ್ರಿಂದ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಅರಿಶಿನ ಕ್ಲೀನಾಗಿ ಮಿಕ್ಸ್ ಆಗಲ್ಲ, ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ನಿಮ್ಮ ಆಪ್ಷನ್ನು, ಹಾಕ್ಕೊಂಡಿದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಚಿಕನ್ ನೋಡಿ ಎಷ್ಟು ನೀರು ತೊಳೆದು, ಎಷ್ಟೇ ಚಿಕನ್ ತಂದರೂ ತೊಳೆದೇ ಹಾಕ್ಕೊಬೇಕು. ನನಗೆ ರೂಢಿ, ಚಿಕನ್ ತೊಳೆದಿಲ್ಲದ್ರೆ ಮಾಡೋಕ್ಕಾಗಲ್ಲ ನನಗೆ. ಹಾಗಾಗಿ ನೋಡಿ ಚಿಕನ್ನು ಫುಲ್ಲು ಮಿಕ್ಸ್ ಮಾಡಬೇಕು. ಒಂಚೂರು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬೇಯಿಸ್ಬೇಕು, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್. ನೋಡಿ ಮೊಟ್ಟೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ, ನಾನು ಅಡುಗೆ ಮಾಡ್ಬೇಕಾದ್ರೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ನನಗಂದು. ಆ ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ. ಒಂದು ಮಾತೆಲ್ಲ ಎಷ್ಟು ದಿನ ಇತ್ತು ಅಂದರೆ ಪಾಪ ನಮ್ಮ ಮನೇಲಿ 2 ವರ್ಷ ಇತ್ತು ನಮ್ಮ ಜೊತೆ. ನೋಡಿ ಒಂದು 10 ನಿಮಿಷ ಆದಮೇಲೆ ರುಬ್ಬಿರೋ ಅಂಥ ಮಿಶ್ರಣ ಎಲ್ಲ ಕುಕ್ಕರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಇದು ಗಟ್ಟಿಗೆ ಬೇಕಂದರೆ ಗಟ್ಟಿ, ಇಲ್ಲ ಒಂದು ಸ್ವಲ್ಪ ತೆಳು ಬೇಕಂದರೆ ತೆಳಿ. ನೀರು ಎಷ್ಟು ಬೇಕೋ ನೀವು ನೋಡೋಷ್ಟು ಹಾಕ್ಕೊಳ್ಳಿ. ನಾನು ಸೈಡ್ಗೆ ಫ್ರೈ ಕೂಡ ಮಾಡ್ತಾಯಿದ್ದೆ. ಲಿವರ್ ಫ್ರೈ ಮಾಡ್ತಾಯಿದ್ದೀನಿ ಸೈಡಿಗೂ, ಹಂಗೆ 2 ಮಾಡ್ಕೊತಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಬಿಡೋದು. ಹೇಗಿದೆ? ನೀವು ಇದು 3 ವಿಷಲ್ ಸಾಕು. ಯಾಕಂದರೆ ಅದು ಫುಲ್ ಎಳೆದಲ್ವ, ಚಿಕ್ಕದಲ್ವ, ಹಂಗಾಗಿ 3 ವಿಷಲ್ ಸಾಕು ಅಂತ. ಇದು ಮತ್ತು ಫ್ರೈ ಮಾಡ್ತಾ ಇರೋದು ನಾನು, ಲಿವರ್ ಫ್ರೈ. ಮೊಟ್ಟೆ ಲಿವರು ಅದು ಎಕ್ಸ್ಟ್ರಾ, ಈ ಕೋಳಿದಲ್ಲ, ಇದು ಎಕ್ಸ್ಟ್ರಾ ಹಾಕ್ಸ್ಕೊಂಬಂದಿದ್ವಿ ಅದ್ರದ್ದು. ಅದೇ ಮಸಾಲ, ಸೇಮ್ ಮಸಾಲ ಹಾಕ್ಬಿಟ್ಟು ಅದು ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೆ. ಸೈಡಿಗೆ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಯಾರಿಗೆ ಬರಲ್ಲ ಹೇಳಿ? ಮುದ್ದೆ ಎಲ್ಲರಿಗೂ ಬರುತ್ತೆ. ಹಾಗಾಗಿ ಅದು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ನಾವು ಹಳ್ಳಿ ಹುಡುಗಿರಲ್ವ, ಮುದ್ದೆ ಮಾಡೋಕ್ಕೆ ನಾವು ರೆಡಿ. ಕ್ಲೀನಾಗಿ ನಾದ್ಕೊಬೇಕು, 1 ಗಂಟೆ ಇಲ್ದಂಗೆ ಮುದ್ದೆ ನಾದ್ಕೊಬೇಕು. ನಮ್ಮ ಮನೇಲಂತೂ ಡೈಲಿ ಮುದ್ದೆನೇ. ನಿಮ್ಮ ಮನೇಲಿ ಡೈಲಿ ಮುದ್ದೆ ಮಾಡ್ತೀರಾ? ಕಮೆಂಟ್ ಮಾಡಿ. ಎಷ್ಟು ನಾದ್ಕೊಂತೀವೋ ಅಷ್ಟು ಮುದ್ದೆ ಚೆನ್ನಾಗಿ ಬರುತ್ತೆ. ಏನಂದರೆ ಚಿಕ್ಕದಿದ್ದಾಗ ನಾನು ಒಂದು ಟೀ ಸ್ಟಾಲ್ ಇಟ್ಕೊಂಡಿದ್ದೆ. ಅಲ್ಲಿ ಆ ಕೋಳಿ ಸಿಕ್ಕಿದ್ದು, ಎಲ್ಲಿಂದ ತಪ್ಪಿಸ್ಕೊಂಬಂದಿತ್ತೋ ಏನೋ. ಅಲ್ಲಿ ಹಿಡಿಯೋಕ್ಕೆ ಒಂದು ಸಾಹಸ ಪಟ್ವಿ. ಹಿಡಿದ್ಮೇಲೆ ಫುಲ್ಲು ಸಾಕಿ, ಇಷ್ಟು ವರ್ಷ ಸಾಕಿ, ಇವಾಗ ಬಾಡಿಗೆ ಮನೇಲಲ್ವ ಇರೋದು, ಅವ್ರು ಬೈದು ಸಾಕೋಂಗಿಲ್ಲ ಅಂದರು. ಅದಕ್ಕೆ ಆ ಕಾರಣಕ್ಕೋಸ್ಕರ ಇವಾಗ ಕೊಯ್ತಾ ಇದ್ದದ್ದು. ಬೇಜಾರಾಗ್ತಿದೆ. ಮಿಸ್ಸಿವ್ ಕೋಳಿ. ಒಂದೇ ಒಂದು ಮೊಟ್ಟೆ ಇಟ್ಟಿತ್ತದು ಅಷ್ಟೇ. ಮತ್ತೆ ಒಂದು 2-3 ಇಟ್ಟಿತ್ತು, 2 ಕೆಟ್ಟೋಗ್ಬಿಡ್ತು. 2 ತಿಂದ್ವಿ ಅಷ್ಟೆ. ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ, ಮನೆ ಒಳಗೆ, ಹೊರಗಡೆ ಬಿಸಿಲು ಅನ್ನೋದೇ ತೋರಿಸಿದ್ದಿಲ್ಲ. ಸ್ನಾನ ಮಾಡಿಸ್ಬಿಟ್ಟು ಒಂದು ಚಿಕ್ಕ ಮಗು ಥರ ಅದನ್ನು ನೋಡ್ಕೊಂಡಿದ್ವಿ ನಾವು. ನೋಡಿ ಮುದ್ದೆ ರೆಡಿ ಆಯಿತು, ನಾಟಿ ಕೋಳಿ ಸಾರು ರೆಡಿ. ಇವಾಗ ನನ್ನ ಮಗನಿಗೆ ಟೇಸ್ಟ್ ಮಾಡು ಅಂತ ಕೇಳೋಣ ಬನ್ನಿ. ಹೇಗಿದೆ ಅಂತ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಇವಾಗ ನಾನು ಊಟ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ.